ನಮಸ್ಕಾರ, ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಆಗುವಾಗ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಆ ಗ್ಯಾರಂಟಿಗಳ ಪೈಕಿ ಶಕ್ತಿ ಯೋಜನೆ ಫಾರ್ ದ ಫಸ್ಟ್ ಟೈಮ್ ರಾಜ್ಯದಲ್ಲಿ ಜಾರಿಯಾಗಿತ್ತು. 2023 ಜೂನ್ 11ಕ್ಕೆ ಈ ಒಂದು ಶಕ್ತಿ ಯೋಜನೆ ಜಾರಿ ಆಯಿತು. ಆದರೆ ನಾವೆಲ್ಲರೂ ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಸಿಕ್ತು. ಸುಮಾರು ಜನ, ಕೋಟ್ಯಾಂತರ ಮಹಿಳೆಯರು ಈ ಒಂದು ಶಕ್ತಿ ಯೋಜನೆಯಲ್ಲಿ ಓಡಾಡಿದ್ದಾರೆ, ಅಂದರೆ ಫ್ರೀ ಬಸ್ನಲ್ಲಿ ಓಡಾಡಿದ್ದಾರೆ. ಯಾವಾಗ ಈ ಒಂದು ಶಕ್ತಿ ಯೋಜನೆ ಜಾರಿ ಆಯಿತು ಅಲ್ಲಿಂದ ಅಂದರೆ 2023 ಜೂನ್ 11ರಿಂದ 2026 ಮಾರ್ಚ್ 12 ತನಕ 688 ಕೋಟಿಗೂ ಹೆಚ್ಚು ಮಹಿಳೆಯರು ಈ ಒಂದು ಫ್ರೀ ಬಸ್ಸಲ್ಲಿ ಓಡಾಡಿದ್ದಾರೆ. ಸೊ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆದಂಗೆ KSRTC ಹೊಸ ಬಸ್ಗಳನ್ನು ಕೂಡ ಪರಿಚಯ ಮಾಡ್ತಾ ಇತ್ತು, ಅಂದರೆ ಹೊಸ ಬಸ್ಗಳನ್ನು ಕೂಡ ಖರೀದಿ ಮಾಡ್ತು. ಯಾಕಂದರೆ ಜನ ಜಾಸ್ತಿ ಆದರೆ ಬಸ್ಗಳು ಬೇಕೇ ಬೇಕಲ್ವಾ. ಸೊ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಹೊಸ ಬಸ್ಗಳು ರಸ್ತೆಯಲ್ಲಿ ಓಡಾಡೋಕ್ಕೆ ಶುರುವಾಯಿತು. ಸೊ ಈಗ ವಿಮೆನ್ಸ್ ಡೇ ಆಗಿದೆ, ಮೊನ್ನೆ ತಾನೇ. ಸೊ ವಿಮೆನ್ಸ್ ಡೇ ಜೊತೆಗೆ ಈಗ ಒಂದಷ್ಟು ಹೊಸ ಬಸ್ಗಳನ್ನು ಮತ್ತೆ ಲಾಂಚ್ ಮಾಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹೊಸದಾಗಿ 45 ಈ ಕೆಂಪು ಬಸ್ಸು, ನಾರ್ಮಲ್ ಬಸ್ಗಳನ್ನ ಪರಿಚಯ ಮಾಡ್ತಾ ಇದೆ. ಅದ್ರ ಜೊತೆಗೆ 70 ನಾನ್ AC ಪಲ್ಲಕ್ಕಿ ಸ್ಲೀಪರ್ ಏನಿದೆ ಆ ಬಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ಪಲ್ಲಕ್ಕಿ ಬಸ್ಸು, ಇದು ರೆಗ್ಯುಲರ್ ಏನು ಅಂದರೆ ಆಧಾರ್ ಕಾರ್ಡ್ ಇಟ್ಕೊಂಡು ಮಹಿಳೆಯರು ಫ್ರೀಯಾಗಿ ಓಡಾಡ್ತಾರಲ್ಲ ಆ ಬಸ್ಸು. ಸೊ ಈ ಬಸ್ಸಲ್ಲೆಲ್ಲ ಫ್ರೀ ಇಲ್ಲ, ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಈ ಬಸ್ಸಲ್ಲಿ ಓಡಾಡೋ ಹಾಗಿಲ್ಲ. ಈಗಾಗಲೇ ಸ್ಟೇಟಲ್ಲಿ 20 ಪಲ್ಲಕ್ಕಿ ಬಸ್ಗಳು ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಈಗ ಪ್ರತಿಯೊಂದು ಬಸ್ಗಳಿಗೂ ಕೂಡ ಒಂದೊಂದು ಬ್ರ್ಯಾಂಡನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ, ಅಂದರೆ ಬ್ರ್ಯಾಂಡ್ ಹೆಸರು ಇಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಹೆಸರು ಇಟ್ಟಿದ್ರೆ ಆ ಬಸ್ಸು ನೆನಪಾಗ್ಬಿಡುತ್ತೆ. ಇದು ಪಲ್ಲಕ್ಕಿ ಅಂತ ಹೆಸರಿಟ್ರೆ ಓಕೆ, ಇದು ನಾನ್ AC ಸ್ಲೀಪರು, ಈ ಬಸ್ದು ಫೀಚರ್ ಒಂದಷ್ಟು ಹೀಗಿರುತ್ತೆ. ಸೊ ಸ್ವಲ್ಪ ದಿನಗಳ ಹಿಂದೆ ಅಶ್ವಮೇಧ ಅಂತ ಬಸ್ಗಳು ಕೂಡ ಬಿಟ್ಟರು. ಆ ಬಸ್ಸು ಸ್ವಲ್ಪ ಹೈಟ್ ಜಾಸ್ತಿ ಇತ್ತು. ಬೇರೆ ಈ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಗಳಿಗೆಲ್ಲ ಆ ಬಸ್ಗಳು ಓಡಾಡ್ತಾ ಇತ್ತು. ಸೊ ಈ ಥರ ಬಸ್ಗಳಿಗೆ ಒಂದೊಂದು ಬ್ರ್ಯಾಂಡ್ ಹೆಸರನ್ನ ಇಟ್ಟು KSRTC ಇವಾಗ ಬಸ್ಗಳನ್ನ ಓಡಾಡಿಸ್ತಾ ಇದೆ. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪಲ್ಲಕ್ಕಿ ಬಸ್ಗಳು ಈಗಾಗಲೇ 20 ಏನು ಓಡಾಡ್ತಾ ಇತ್ತು, ಅದ್ರ ಜೊತೆಗೆ ಇವತ್ತು 70 ಉದ್ಘಾಟನೆ ಆಗ್ತಾ ಇದೆ. ಅಂದರೆ ಇಲ್ಲಿರೋದು ಈ KSRTC ಹೆಡ್ ಆಫೀಸ್ ಸರ್ಕಲ್ ಇರೋದು 7 ಬಸ್ಗಳು. ಸೊ ಇಲ್ಲಿ 70 ಬಸ್ಗಳನ್ನ ತಂದು ನಿಲ್ಸೋಕ್ಕಾಗೋದಿಲ್ಲ. ಹಾಗಾಗಿ ಉದ್ಘಾಟನೆ ಇರೋದ್ರಿಂದ ಸಾಂಕೇತಿಕವಾಗಿ 7 ಬಸ್ಗಳನ್ನ ತಂದಿಲ್ಲಿ ನಿಲ್ಸಿದ್ದಾರೆ. ಸೊ ಪಲ್ಲಕ್ಕಿ ಬಸ್ಗಳದ್ದು ಫೀಚರ್ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಸೊ KSRTCಯ ಪಲ್ಲಕ್ಕಿ ಬಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಬಸ್ ಹೇಗಿದೆ, ಇದ್ರ ಫೀಚರ್ಸ್ ಏನೇನು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಈ ಬಸ್ಸಲ್ಲಿ ಒಂದು ವ್ಯವಸ್ಥೆ ಇದೆ, ಎಲೆಕ್ಟ್ರಾನಿಕ್ ವೆಹಿಕಲ್ ಮೊಬಿಲಿಟಿ ಕಂಟ್ರೋಲ್ ಅಂತ. ಅಂದರೆ ಈ ಬಸ್ಸು ಎಲ್ಲ ಹೋಗುವಾಗ ಸ್ಕಿಡ್ ಆಗಬಾರ್ದು. ಆಮೇಲೆ ಹಂಪ್ಗಳಿರುತ್ತೆ, ಇವಾಗ ಗುಂಡಿ, ತಗ್ಗು ಆ ಥರದ್ದೆಲ್ಲ ಇರುತ್ತೆ. ಅಂಥ ಟೈಮಲ್ಲಿ ಏನು ಸಮಸ್ಯೆ ಆಗದಂಗೆ ಸ್ವಲ್ಪ ಆರಾಮದಾಯಕವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವ್ಯವಸ್ಥೆ ಇರುವಂತಹ ಬಸ್ಗಳು ಇದು. ಸೊ ಬಸ್ಸಲ್ಲಿ ಇನ್ನೂ ಏನೇನಿದೆ ಬನ್ನಿ ತೋರಿಸ್ತೀನಿ. ಸೊ ಡ್ರೈವಿಂಗ್ ಸೀಟಲ್ಲಿ ಏನೇನಿದೆ ಅಂತ ಫಸ್ಟ್ ನೋಡೋದಾದರೆ, ಡ್ರೈವಿಂಗ್ ಸೀಟಲ್ಲೇ 2 ಕ್ಯಾಮ್ರಾಗಳಿದೆ. ಇದು ಡ್ಯಾಶ್ ಕ್ಯಾಮ್ರಾ, ಇದೊಂದು ಕ್ಯಾಮ್ರಾ. ಈ ಕ್ಯಾಮ್ರಾದಲ್ಲಿ ಏನು ರೋಡು ಮುಂದೆ, ಅಂದರೆ ಬಸ್ ಮುಂದ್ಗಡೆ ಏನೇನೆಲ್ಲ ವ್ಯೂಸ್ ಇದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಇವಾಗ ಅಕಸ್ಮಾತ್ ಯಾರಾದರೂ ಬಂದು ಗುದ್ದಿದ್ರೂ ಕೂಡ ತಪ್ಪ್ಯಾರ್ದು ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಮುಂದೆ ಏನೇನಿದೆ ಅನ್ನೋದು ಕೂಡ ಈ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ, ಯಾವಾಗಲೂ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಡ್ರೈವರ್ ಕುತ್ಕೊಳ್ಳುವಂತಹ ಸೀಟ್ ಮೇಲೆ ಇನ್ನೊಂದು ಕ್ಯಾಮ್ರಾ ಇದೆ, ಅಲ್ಲಿ ಏನಾಗುತ್ತೆ, ಏನೇನು ಕಾಣಿಸುತ್ತೆ, ಡ್ರೈವರು ಕೂಡ ಕಾಣಿಸ್ತಾರೆ. ಡ್ರೈವರ್ ಸೀಟ್ ಸುತ್ತಮುತ್ತ ಏನೇನಿದೆ ಇದೆಲ್ಲವೂ ಕೂಡ ಕಾಣಿಸುತ್ತೆ. ಜೊತೆಗೆ ಯಾರ್ಯಾರು ಟ್ರಾವೆಲರು ಬಸ್ ಒಳಗಡೆ ಎಂಟ್ರಿ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ಡಿಸ್ಪ್ಲೇ ಎಲ್ಲ ಇಲ್ಲೇ ಇದೆ. ಸೊ ನೀವು ಅಲ್ಲಿ ವಿಜುವಲ್ ಅಲ್ಲಿ ನೋಡ್ಬೋದು, ಈಗಾಗಲೇ ಅಲ್ಲಿ ಕ್ಯಾಮ್ರಾದಲ್ಲಿ ಡಿಸ್ಪ್ಲೇ ಆಲ್ರೆಡಿ ಇದೆ. ಸೊ ಫ್ರಂಟ್ ಕ್ಯಾಮ್ರಾದು ಡಿಸ್ಪ್ಲೇ ಇದೆ, ಮುಂದ್ಗಡೆ 3 ಬಸ್ ನಿಂತಿರೋದು ಕಾಣಿಸ್ತಾ ಇದೆ. ಸೊ ಸೆಕೆಂಡ್ ಕ್ಯಾಮ್ರಾದಲ್ಲಿ ಇರೋದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ. ಸೊ ಅದು ಕೂಡ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ. ಸೊ ಇಲ್ಲಿ ಇನ್ನೊಂದು ಕ್ಯಾಮ್ರಾ ಇದೆಯಲ್ಲ, ಅದೇನು ಅಂದರೆ ಬಸ್ ಹಿಂದೆಗಡೆ ಇನ್ನೊಂದು ಕ್ಯಾಮ್ರಾ ಇಟ್ಟಿದ್ದಾರೆ, ಅಂದರೆ ಬಸ್ ಬಾಡಿಯಿಂದ ಹೊರಗಡೆ. ಅದ್ರಲ್ಲಿ ಏನಾಗುತ್ತೆ ಅಂದರೆ ಬಸ್ ಹಿಂದೆ ಯಾರು ಬರ್ತಿದ್ದಾರೆ, ಏನೇನಾಗುತ್ತೆ ಅಂತ. ಯಾಕಂದರೆ ಹಿಂದೆಯಿಂದ ಬಂದು ಗುದ್ದುಬಿಟ್ಟು ಆಮೇಲೆ ಇಲ್ಲ ಬಸ್ ಅವ್ರದ್ದೇ ತಪ್ಪು ಅಂತ ಹೇಳೋ ಕೇಸ್ನ ನಾವು ಸುಮಾರು ನೋಡಿದ್ದೀವಿ. ಸೊ ಅಂಥದ್ದು ಕೂಡ ಕ್ಯಾಪ್ಚರ್ ಆಗುತ್ತೆ. ಸೊ ಆ ಕ್ಯಾಮ್ರಾನ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಇದು ಡ್ರೈವಿಂಗ್ ಸೀಟು, ಅದ್ರ ಜೊತೆಗೆ ಇಲ್ಲಿ ಎಮರ್ಜೆನ್ಸಿ ಅಂದರೆ ಫಸ್ಟ್ ಏಡ್ ಕಿಟ್ ಕೂಡ ಇಟ್ಟಿದ್ದಾರೆ, ಏನೇ ಎಮರ್ಜೆನ್ಸಿ ಯೂಸ್ ಮಾಡ್ಬೋದು ಅಂತ. ಆಮೇಲೆ ಇಲ್ಲೊಂದು ಹ್ಯಾಮರ್ನ ಫಿಕ್ಸ್ ಮಾಡಿದ್ದಾರೆ, ಇದು ತುಂಬ ಈಸಿಯಾಗಿ ಎಳಿಬೋದಂತೆ. ಅಂದರೆ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಪ್ರಯಾಣಿಕರನ್ನೆಲ್ಲ ಆಚೆ ಕರ್ಕೊಂಡು ಬರಬೇಕು, ಅಕಸ್ಮಾತ್ ಏನಾದರೂ ಫೈರ್ದು ಏನಾದರೂ ಆಕ್ಸಿಡೆಂಟ್ ಆಯಿತು ಅಥವಾ ಬೇರೆ ಏನಾದ್ರು ಆಯಿತು ಅಂತಂದರೆ ಗಾಜಿನ ಹೊಡೆದು ಪ್ರಯಾಣಿಕರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೋದು. ಹಾಗಾಗಿ ಇಲ್ಲೊಂದು ಹ್ಯಾಮರ್ ಫಿಕ್ಸ್ ಮಾಡಿದ್ದಾರೆ. ಸೊ ಇದು ನಮಗೆ ಓಪನಿಂಗ್ ಬಸ್ ಒಳಗಡೆ ಬಂದ ತಕ್ಷಣ ಇಷ್ಟು ಸೇಫ್ಟಿ ಮೆಜರ್ಸ್ ಇಲ್ಲಿ ಇದೆ. ಅದ್ರ ಜೊತೆಗೆ ಇಲ್ಲೊಂದು LED, ಸೂಪರ್ ಆಗಿರೋ LED ಹಾಕಿದ್ದಾರೆ, ವೆಲ್ಕಮ್ ಟು KSRTC. ಈ ಬೋರ್ಡ್ ಜೊತೆಗೆ ಬರೀದು ವೆಲ್ಕಮ್ ಟು KSRTC ಅಲ್ಲ,
ಯಾಕಂದರೆ ಸ್ಲೀಪರ್ ಕೋಚ್ ಇರೋದ್ರಿಂದ ನೈಟ್ ಟ್ರಾವೆಲ್ ಮಾಡೋ ಬಸ್ ಮಾತ್ರ ಇದು. ಹಾಗಾಗಿ ಇಲ್ಲಿ ನೀಟಾಗಿ LED ಹಾಕಿದ್ದಾರೆ, ಯಾವ್ಯಾವ ಸೀಟ್ ಯಾವ ಕಡೆ ಇದೆ ಅಂತ ಇದು ನೋಡಿಕೊಂಡು ಅವ್ರವ್ರ ಸೀಟ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಬೋದು. ಸೊ ಪಲ್ಲಕ್ಕಿ ಬಸ್ಗಳ ಬೆಡ್ ಬಗ್ಗೆ ಮಾತನಾಡೋದಾದರೆ ತುಂಬ ಕಂಫರ್ಟಬಲಾಗಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕೆಲವೊಬ್ರು ಹೇಳ್ತಾ ಇದ್ರು ಮುಂಚೆ ಎಲ್ಲ ಆ ಮಾತುಗಳಿತ್ತು, ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಲ್ಲ, ಸೊ ನಾವು ಪ್ರೈವೇಟ್ ಬಸ್ನ ಬುಕ್ ಮಾಡ್ಕೊಂಡು ಹೋಗೋಣ ಅಂತೆಲ್ಲ ಇತ್ತು. ಬಟ್ ಇವಾಗ ಡೇ ಬೈ ಡೇ KSRTC ಎಷ್ಟರ ಮಟ್ಟಿಗೆ ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ KSRTCಯನ್ನೇ ಫಸ್ಟು ಪ್ರಿಫರ್ ಮಾಡ್ತಾರೆ, ಇಲ್ಲ ನಮ್ಮ KSRTC ಬಸ್ಸಲ್ಲೇ ಹೋಗ್ತೀವಿ ಅಂತ. ಸೊ ಟ್ರಾವೆಲ್ ಮಾಡೋರಿಗೆ ಏನೇನು ಬೇಕಾಗುತ್ತೆ, ಎಷ್ಟು ಕಂಫರ್ಟಬಲಾಗಿ ಇಡೋದಕ್ಕೆ ಸಾಧ್ಯ ಅಷ್ಟು ಕಂಫರ್ಟಬಲಾಗಿ ಇಡೋದಕ್ಕೆ KSRTC ಟ್ರೈ ಮಾಡ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ತೋರಿಸ್ತೀನಿ ನೋಡಿ. ಇಲ್ಲಿ ಮಾಮೂಲಿ ಇದು ಬೆಡ್ ಅಲ್ವಾ, ನಿದ್ದೆ ಮಾಡೋ ಜಾಗ ಅಲ್ವಾ. ಸೊ ಒಂದು ಒಳ್ಳೆ ದಿಂಬು, ಒಂದು ಒಳ್ಳೆ ಹಾಸಿಗೆ, ವಿಂಡೋ ಕವರ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಕ್ಲಾತು, ಆದರೆ ಎಲ್ಲ ಇದೆ. ಅದ್ರ ಜೊತೆಗೆ ಇಲ್ಲಿ ಬೆಡ್ ಲೈಟ್ ಇದೆ, ಬೆಡ್ ಲೈಟ್ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ USB ಮತ್ತು C ಟೈಪು ಚಾರ್ಜಿಂಗ್ ಸ್ಲಾಟ್ ಇದೆ. ಸೊ ಇಷ್ಟಿದ್ರೆ ಸಾಕು ಅಂತ ಅನಿಸ್ಬಿಡುತ್ತಪ್ಪ. ಯಾಕಂದರೆ ನಾವು ಎಲ್ಲರೂ ಕೂಡ ಫಸ್ಟು ಈ ಮೊಬೈಲ್ ಯಾವಾಗಲೂ ಕೂಡ ಚಾರ್ಜ್ ಇರಬೇಕು ಫೋನಲ್ಲಿ, ಅದು ಟ್ರಾವೆಲ್ ಮಾಡೋ ಟೈಮಲ್ಲಿ ಫೋನ್ ಸ್ವಿಚ್ ಆಫ್ ಆಗಬಾರ್ದು ಅಂತ. ಆಮೇಲೆ ನಿದ್ದೆ ಬರಲಿಲ್ಲ ಅಂತಂದರೆ ಎಲ್ಲರೂ ನಾವು ಇವತ್ತಿನ ಡಿಜಿಟಲ್ ವರ್ಲ್ಡಲ್ಲಿ ಜಾಸ್ತಿ ಫೋನೇ ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗ್ಬಿಟ್ಟು ಯಾರೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಚಾರ್ಜಿಂಗ್ ಪಾಯಿಂಟು ಇಲ್ಲೇ ಇದೆ, ಚಾರ್ಜ್ ಮಾಡ್ಕೊಬೋದು, ಚಾರ್ಜ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಬೋದು. ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಯಾರಾದ್ರೂ ಲ್ಯಾಪ್ಟಾಪು ಅದು ಇದು ಚಾರ್ಜ್ ಹಾಕ್ಕೊಂಡು ಕೂಡ ಕೆಲಸ ಮಾಡಿಕೊಂಡು ಕೂಡ ಕಂಟಿನ್ಯೂ ಮಾಡ್ಬೋದು ಜರ್ನಿಯನ್ನು. ಸೊ ಇಲ್ಲಿ ಚಾರ್ಜ್ ಹಾಕ್ಕೊಂಡ್ರೆ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಸ್ಲಾಟ್ ಇದೆ. ಸೊ ಮೊಬೈಲ್ನ ಎಲ್ಲಿ ಇಟ್ಕೊಳ್ಳೋದು, ನಾವು ನಿದ್ದೆ ಮಾಡ್ತಾ ಇರ್ತೀವಿ, ನಿದ್ದೆ ಟೈಮಲ್ಲಿ ಫೋನ್ ಏನಾದ್ರು ಬಿದ್ದೋಗ್ಬಿಟ್ರೆ ಅನ್ನೋ ಭಯನೂ ಕೂಡ ಇರಲ್ಲ. ಇಲ್ಲೇ ಫೋನ್ನು ಕೂಡ ಇಲ್ಲೇ ಫಿಕ್ಸ್ ಮಾಡ್ಕೊಬೋದು. ಅದ್ರ ಜೊತೆಗೆ ಇಲ್ಲಿ ವಾಟ್ರ್ ಬಾಟ್ಲು, ಲಗೇಜು ಅಥವಾ ಬೇರೆ ಇನ್ನೇನಾದ್ರೂ ಇಟ್ಕೋಬೇಕು ಅಂದರೆ ಬ್ಯಾಗ್ ಇಡೋದಕ್ಕೇ ಇದು ವಾಟ್ರ್ ಬಾಟ್ಲು, ಬ್ಯಾಗು ಇಡೋದಕ್ಕೆ ಇದೊಂದು ಜಾಗ. ಆ್ಯಂಡ್ ಪ್ರತಿಯೊಂದು ಸೀಟಲ್ಲೂ ಕೂಡ ಎಮರ್ಜೆನ್ಸಿ ಬಟನ್ ಇದೆ. ಯಾಕೆ ಅಂತ ಹೇಳಿದ್ರೆ ಸ್ಲೀಪರ್ ಕೋಚು, ನೈಟ್ ಟ್ರಾವೆಲ್ ಮಾಡೋ ಅಂಥವ್ರು, ಹೆಣ್ಮಕ್ಳು ಕೂಡ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಏನೇ ಎಮರ್ಜೆನ್ಸಿ ಪ್ರತಿಯೊಂದು ಸೀಟಲ್ಲೂ ಕೂಡ ಎಮರ್ಜೆನ್ಸಿ ಬಟನನ್ನು ಇಟ್ಟಿದ್ದಾರೆ. ಇದು ವೆರಿ ಇಂಪಾರ್ಟೆಂಟು. ಸೊ ಇದಿಷ್ಟಾಯಿತು. ಆಮೇಲೆ ಇಲ್ಲಿ ರೂಫಲ್ಲೂ ಕೂಡ ಒಂದಷ್ಟು ಲೈಟಿಂಗ್ ವ್ಯವಸ್ಥೆ ನೋಡ್ಬೋದು. ಆಮೇಲೆ ಟೈಮಿಂಗ್ಸ್ ಎಷ್ಟಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ, ಸೊ ನಾವು ಬಸ್ ಎಷ್ಟು ಗಂಟೆಗೆ ಹೊರಡ್ತು, ಎಷ್ಟು ಗಂಟೆಗೆ ರೀಚ್ ಆಯಿತು, ಟೈಮ್ ಎಷ್ಟಾಗಿದೆ, ಎಲ್ಲಿ ಬ್ರೇಕ್ ಕೊಟ್ಟಿದ್ದಾರೆ, ಸೊ ಇವಾಗ ಅಂಥ ಟೈಮಲ್ಲೆಲ್ಲ ನಾವು ಟೈಮ್ ಎಷ್ಟಾಯಿತು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಯಾವಾಗಲೂ ಕೂಡ ಟೈಮಿಂಗ್ಸ್ ತೋರಿಸ್ತಾ ಇರುತ್ತೆ. ಸೊ ಇವಾಗ ಟೈಮು 1:26. ಸೊ ಅಲ್ಲೊಂದು ಒಂದು ವಾಲ್ ಕ್ಲಾಕನ್ನು ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ರೂಫ್ ಹ್ಯಾಚ್ ಇದೆ ಇಲ್ಲಿ. ಸೊ ಬಸ್ಸಲ್ಲಿ ರೂಫ್ ಹ್ಯಾಚ್ ಇದೆ. ಇದು ಏನಕ್ಕೆ ಅಂತ ಹೇಳಿದ್ರೆ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಏನೋ ಆಯಿತು, ಆಕ್ಸಿಡೆಂಟ್ ಆಯಿತು ಅಥವಾ ಏನಾದ್ರೂ ಒಂದು ಬೆಂಕಿ ಹತ್ಕೋತು, ಇಂಥ ಟೈಮಲ್ಲಿ ಪ್ರಯಾಣಿಕರು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ಎಲ್ಲ ಡೋರು ಲಾಕ್ ಆಯಿತು, ಗಾಜು ಹೊಡೆಯೋಕ್ಕಾಗಿಲ್ಲ, ಸಮಥಿಂಗ್ ಏನಾದ್ರೂ ಸಮಸ್ಯೆಗಳಾಯಿತು, ಅಂಥ ಟೈಮಲ್ಲಿ ಈ ಎಸ್ಕೇಪ್ ಹ್ಯಾಚ್ ರೂಫ್ ಹ್ಯಾಚ್ ಏನಿದೆ, ಸೊ ಇದ್ರ ಮೂಲಕ ಹೊರಗಡೆ ಹೋಗ್ಬೋದು. ಸೊ ಈ ಬಸ್ಸಲ್ಲಿ ಇದು ಕೂಡ ಇದೆ. ಸೊ ಬಸ್ ಒಳಗಡೆ ಹೇಗಿತ್ತು ನೋಡಿದ್ವಿ, ಬಸ್ ಹೊರಗಡೆ ನೋಡೋಣ ಬನ್ನಿ. ಅದ್ರ ಜೊತೆಗೆ ತುಂಬ ಬ್ಯೂಟಿಫುಲ್ಲಾಗಿ ಈ ಒಂದು ಸ್ಟಿಕರಿಂಗ್ ಮಾಡಿಸಿದ್ದಾರೆ. ಮದುವೆ ಟೈಮಲ್ಲಿ ಮದುಮಗಳನ್ನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗುವಂಥದ್ದು. ಸೊ ಇದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯವನ್ನು ತೋರಿಸುತ್ತೆ. ಅದ್ರ ಜೊತೆಗೆ ಎಷ್ಟು ಕಂಫರ್ಟಬಲ್ ಅನ್ನೋದನ್ನು ಕೂಡ ತೋರಿಸುತ್ತೆ. ಸೊ ಹೆಣ್ಮಗಳು ಪಲ್ಲಕ್ಕಿನಲ್ಲಿ ರಾಣಿ ಥರ ಹೇಗೆ ಹೋಗ್ತಾಳೋ ಅದೇ ರೀತಿ ನೀವು ಕೂಡ ಬಸ್ಸಲ್ಲಿ ಆರಾಮಾಗಿ ರಾಯಲ್ ಆಗಿ ಟ್ರಾವೆಲ್ ಮಾಡಿ ಅನ್ನೋ ಒಂದು ಥಾಟ್ ಇಟ್ಕೊಂಡು ಕೂಡ ಇದನ್ನ ಮಾಡಿರ್ಬೋದು. ಇವಾಗ ನಮ್ಮ ಹತ್ರ ಐರಾವತ ಏನು ಬಸ್ ಇದೆ ಅಂದರೆ KSRTC ಡಿಪಾರ್ಟ್ಮೆಂಟ್ ಇಲ್ಲ, ಐರಾವತ ಬಸ್ ಇದೆಯಲ್ಲ, ಐರಾವತ ಕ್ಲಬ್ ಕ್ಲಾಸು, ಸ್ಲೀಪ್ ಲೈಕ್ ಅ ಬೇಬಿ, ಮಗುವಿನಂತೆ ನಿದ್ರಿಸಿ. ಸೊ ಆ ಬಸ್ಸು ಕೂಡ ಹಾಗೇನೆ, ಅದು ಸ್ವಲ್ಪ ಸೆಮಿ ಸ್ಲೀಪರು. ಆ ಬಸ್ಸು ಕೂಡ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಆಮೇಲೆ ತುಂಬ ದೊಡ್ಡ ಬಸ್ ಅದು. ಹಾಗಾಗಿ ಪ್ರತಿಯೊಂದು ಬಸ್ಗೂ ಅದರದೇ ಆದಂತಹ ಬ್ರ್ಯಾಂಡ್ಗಳನ್ನು ಇಟ್ಟಿದ್ದಾರೆ. ಸೊ ಪಲ್ಲಕ್ಕಿ ಬಸ್ ಇದು, ಹ್ಯಾಪಿನೆಸ್ ಈಸ್ ಟ್ರಾವೆಲಿಂಗ್ ಅನ್ನೋದೊಂದು ಸಪ್ರೇಟ್ನು ಕೂಡ ಇಟ್ಟಿದ್ದಾರೆ. ಸೊ ಈ ಬಸ್ಸಲ್ಲಿ ಹಿಂದೆ, ಸೊ ಎಲ್ಲ ಬಸ್ಸಲ್ಲೂ ಕೂಡ ಹಿಂದೆ ಮುಂದೆ ಎರಡು ಕಡೆ ಬೋರ್ಡ್ ಇರುತ್ತೆ. ಸೊ ಇದರಲ್ಲೂ ಹಾಗೆ ಇದೆ. ಅದ್ರ ಜೊತೆಗೆ ಅಲ್ಲೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಡ್ರೈವರ್ ಸೀಟಲ್ಲಿ ಕೂಡ 2 ಕ್ಯಾಮ್ರಾ ಇದೆ, ಫ್ರಂಟ್ ವ್ಯೂಸ್ ಕಾಣಲಿ ಅಂತ, ಏನೇನಿರುತ್ತೆ ಅಂತ. ಸೊ ಹಿಂದೆಯಿಂದನೂ ಅಷ್ಟೇ, ಹಿಂದೆ ಏನಾಗ್ತದೆ ಇನ್ಸಿಡೆಂಟ್ಸು,
ಸೊ ಏನೇನಿದೆ ಅದೆಲ್ಲವೂ ಕೂಡ ವ್ಯೂ ಮಾಡೋದಕ್ಕೆ ಆ ಒಂದು ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಯಾರಾದರೂ ಬಂದು ಗುದ್ದಿದ್ರು ಕೂಡ ಇಲ್ಲ ಇವರೇ ಸಡನ್ನಾಗಿ ಬ್ರೇಕ್ ಹೊಡೆದ್ರು ಅದಕ್ಕೆ ನಾವು ಬಂದು ಗುದ್ದಿದ್ವಿ. ಲೈಕ್ ಏನಾದರೂ ಒಂದು ಪ್ರಾಬ್ಲಮ್ಸ್ ಆದಾಗ ಬೇಕಾಗತ್ತೆ ಕ್ಯಾಮ್ರಾ, ಹಾಗಾಗಿ ಅಲ್ಲೂ ಕೂಡ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದಾರೆ. ಮತ್ತು ಇಲ್ಲೊಂದು QR ಕೋಡ್ ಒಂದು ಹಾಕಿದ್ದಾರೆ. ಸೊ ಇದು ಸೀಟ್ ಬುಕ್ ಮಾಡೋದಕ್ಕೆ ಅಷ್ಟೇ. ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಸೀಟ್ಗಳನ್ನು ಕೂಡ ಬುಕ್ ಮಾಡ್ಬೋದು. ಇದು KSRTC ಏನು ವೆಬ್ಸೈಟ್ ಇದೆ ಅಲ್ಲಿ ಅದ್ರದ್ದು QR ಕೋಡು. ಸೊ ಇದು ನಮ್ಮ KSRTC ಪಲ್ಲಕ್ಕಿ ಬಸ್ಗಳ ವಿಶೇಷತೆ. ಸೊ ಈಗ ಶಕ್ತಿ ಯೋಜನೆ ಬಂದಾದ್ಮೇಲೆ ರಾಮಲಿಂಗಾರೆಡ್ಡಿ ಸರ್ ನೇತೃತ್ವದಲ್ಲಿ ಸಾಕಷ್ಟು ಬಸ್ಗಳು ಕೂಡ ರಸ್ತೆಗಳಿವೆ. ಯಾವುದೇ ರೀತಿಯಾದಂತಹ ಬಸ್ಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈ ಬಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರೋದು. ಆಮೇಲೆ ಈ ಬಸ್ಗಳು ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಈಗಾಗಲೇ ನಾನು ಹೇಳ್ದಂಗೆ ಹೊಸದಾಗಿ 45 ಕೆಂಪು ಬಸ್ಗಳು, 70 ಪಲ್ಲಕ್ಕಿ ಬಸ್ಗಳು ಉದ್ಘಾಟನೆ ಆಗಿದೆ. ಸೊ ಪಲ್ಲಕ್ಕಿ ಬಸ್ಗಳು ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಉಡುಪಿ, ಮಂಗಳೂರು, ಮೈಸೂರು, ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಆಗುಂಬೆ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಹಂಪಿ, ಪುತ್ತೂರು, ಜಮಖಂಡಿ, ರಾಯಚೂರು. ಅಂದ್ರೆ ದಕ್ಷಿಣ ಕನ್ನಡ ಭಾಗಕ್ಕೂ ಹೋಗುತ್ತೆ, ಸೌತ್ಗೂ ಹೋಗುತ್ತೆ, ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಬಸ್ಗಳು ಸಂಚಾರವನ್ನ ಮಾಡ್ತವೆ. ಅದ್ರ ಜೊತೆಗೆ ಹೊರ ರಾಜ್ಯಗಳಿಗೂ ಕೂಡ ಹೋಗುತ್ತೆ. ಎರ್ನಾಕುಲಂ, ಮಂತ್ರಾಲಯ, ಕಾಸರಗೋಡು, ತಂಜಾವೂರು, ಕೊಟ್ಟಾಯಂ, ಹೈದರಾಬಾದ್, ಚೆನ್ನೈ, ಪಣಜಿ, ಮಧುರೈ. ಸೊ ಹೀಗೆ ಬೇರೆ ಬೇರೆ ಸಿಟಿಗಳಿಗೂ ಕೂಡ ಈ ಬಸ್ ಹೋಗುತ್ತೆ. ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ಸುಗಮವಾಗಿ ಮಾಡಬೇಕು ಅಂತ ಹೇಳಿ KSRTC ನಿಗಮ ಹೊಸ ಬಸ್ಗಳನ್ನು ನಿಗಮಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಬಸ್ಗಳನ್ನು ಕೂಡ ಬೇರೆ ಬೇರೆ ಊರುಗಳಿಗೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಸೊ ಇವತ್ತು ಕೂಡ ಹೊಸದಾಗಿ ಬಸ್ಗಳು ಲಾಂಚ್ ಆಗಿದೆ. ಸೊ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ, ಯಾವುದೇ ಚಿಂತೆ ಇಲ್ಲದ ಹಾಗೆ ಜನರು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ, ಹೊರ ರಾಜ್ಯಕ್ಕೂ ಕೂಡ ಸಂಚಾರವನ್ನು ಮಾಡಬಹುದು. ಸೊ KSRTCಯ ಈ ಎಡಿಷನ್ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.